ನಮಸ್ಕಾರ, ನಾನು ಚೈತ್ರ ರಾಜ್. ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಹತ್ತಿ ಆಜಾನ್ ಕೂಗಿದಾನೆ ವ್ಯಕ್ತಿ. ಮೈಕ್ ಹಿಡಿದು ಆಜಾನ್ ಕೂಗಿದಾನೆ ಮೌಸಿನ್ ಅನ್ನುವಂತಹ ಯುವಕ. ಮುಸ್ಲಿಂ ಬಾವುಟ ಹಾರಿಸಿ ಆಜಾನ್ ಕೂಗಿದಾನೆ ವ್ಯಕ್ತಿ. ಡಿಸಿ ಆಫೀಸ್ ಮೇಲಷ್ಟೇ ಅಲ್ಲ, ಆಜಾನ್ ಕೂಗಲ್ಲ, ವಿಧಾನಸೌಧದ ಮೇಲೂ ಹತ್ತಿ ಆಜಾನ್ ಕೂಗ್ತೇವೆ ಅಂತ ಹೇಳಿದ್ದಾನೆ. ಪ್ರತಿಭಟನಾಕಾರರಿಂದ ಉದ್ಧಟತನದ ಹೇಳಿಕೆಯನ್ನ ನೀಡಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಈ ವಿಷಯವನ್ನ ನಿರಂತರವಾಗಿ ಪ್ರಸಾರ ಮಾಡ್ತಿದ್ವಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ನಿಮ್ಮ ನ್ಯೂಸ್ 18 ನಲ್ಲಿ. ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಮೌಸಿನ್ ಅನ್ನುವಂತಹ ಯುವಕ ಹತ್ತಿ ಆಜಾನ್ ಕೂಗಿದಾನೆ. ಮೈಕ್ ಹಿಡಿದು ಆಜಾನ್ ಕೂಗಿದಾನೆ. ಮುಸ್ಲಿಂ ಬಾವುಟವನ್ನ ಹಾರಿಸಿ ಆಜಾನನ್ನ ಕೂಗಿದಾನೆ. ಈ ವಿಚಾರವನ್ನ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರವನ್ನ ಮಾಡ್ತಿದ್ದೀವಿ. ನಿನ್ನೆಯಿಂದಲೂ ಕೂಡ ಈ ಸುದ್ದಿಯ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳು ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ. ಇನ್ನು ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧವೂ ಕೂಡ ಮೌಸಿನ್ ಹರಿಹಾಯ್ದಿದ್ದಾನೆ. अजान के बारे में बोला डीसी का ऑफिस का सबने अजान देने को क्या प्रॉब्लम हो? नेक्स्ट डे ऐसा बोला था विधानसभा अंदर नहीं दिया था। मुसलमान सही बात बोल रहा हूँ, ना मर्दे होगी मुसलमान। पहली बात अल्लाह की शान क्या कर माला मर तुम ना उन्हें अल्लाह के ऊपर गुस्ताखी क्या कर मालूम होता। ये अजान के बारे में बोला तो अजान के बारे में बोला डीसी का ऑफिस का सबने अजान देने को क्या प्रॉब्लम हो? नेक्स्ट डे ऐसा बोला था विधानसभा अंदर नहीं दिया था। मुसलमान सही बात बोल रहा हूँ, ना मर्दे होगी मुसलमान। पहली बात अल्लाह की शान क्या कर माला मर तुम ना उन्हें अल्लाह के ऊपर गुस्ताखी क्या कर मालूम होता। ये अजान के बारे में बोला तो अजान के बारे में बोला डीसी का ऑफिस का सबने अजान देने को क्या प्रॉब्लम हो? नेक्स्ट डे ऐसा ಈ ರೀತಿಯಾಗಿ ಆಕ್ರೋಶಭರಿತ ಮಾತುಗಳನ್ನು ಆಡ್ತಾ ಇರೋದು ಮೊನ್ನೆ ಮಂಗಳೂರಿನಲ್ಲಿ ಮಾಜಿ ಸಚಿವರಾಗಿರುವಂತಹ ಈಶ್ವರಪ್ಪನವರು ಕೊಟ್ಟಂತಹ ಹೇಳಿಕೆ. ಹಾಗಾದ್ರೆ ಈಶ್ವರಪ್ಪನವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ನಾನು ಎಲ್ಲೋದ್ರೂ ಇದನ್ನು ತಲ್ಲೋ ನನಗೆ ಮೈಕ್ ಹತ್ಕೊಂಡು ಕೂಗಿದ್ರೇನ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಪ್ಪ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ನನ್ನ ಮನೆ ನಾನು ಎಲ್ಲೋದ್ರೂ ಇದನ್ನು ತಲ್ಲೋ ನನಗೆ ಮೈಕ್ ಹತ್ಕೊಂಡು ಕೂಗಿದ್ರೇನ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಪ್ಪ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ನನ್ನ ಮನೆ ನಾನು ಎಲ್ಲೋದ್ರೂ ಇದನ್ನು ತಲ್ಲೋ ನನಗೆ ಮೈಕ್ ಹತ್ಕೊಂಡು ಕೂಗಿದ್ರೇನ ಅಲ್ಲ ಕಿವಿ ಕೇಳೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಈಶ್ವರಪ್ಪನವರ ಸ್ಟೇಟ್ಮೆಂಟ್ ಬಹುಶಃ ನಿಮ್ ಗಮನಕ್ಕೆ ಬಂದಿರುತ್ತೆ. ಮಂಗಳೂರಲ್ಲಿ ಆಜಾನ್ ಕೇಳಿ ಬಂದಾಗ ಆಜಾನ್ ಬಂದ್ ಆಗುತ್ತೆ ಬಿಡಿ ಅಂತ ಈಶ್ವರಪ್ಪ ಹೇಳಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಒಬ್ಬ ವ್ಯಕ್ತಿ ಆಜಾನ್ ಕೂಗಿದಾನೆ. ಏನ್ ಹೇಳ್ತೀರಾ? ನೋಡಿ, ಇದೊಂದು ಉದ್ಧಟತನದ ಸೊಕ್ಕಿನ ವರ್ತನೆ ಇದು. ಈ ರೀತಿಯ ಪ್ರತಿಭಟನೆ ನೀವು ಮಾಡಕ್ ಹಕ್ಕಿದೆ, ಆದ್ರೆ ಅಜಾನ್ ಕೂಗಿ ಪ್ರತಿಭಟನೆ ಮಾಡುವಂತಹದ್ದು ಒಂದು ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದಂಗಾಗತ್ತೆ. ಎರಡನೇದು ಸಂವಿಧಾನ ವಿರೋಧಿಗಳು ನೀವು. ಇವತ್ತು ಅವ್ರಿಗೆ ಹೇಳ್ತೀನಿ, ಅಷ್ಟೇ ಅಲ್ಲ, ಇನ್ನೊಂದು ಅವ್ರ ಮಾತು ಹೇಳಿದ್ದಾರೆ, ವಿಧಾನಸೌಧದಲ್ಲೂ ಕೂಗ್ತೀವಿ ಅಂತ ಹೇಳಿದ್ದಾರೆ. ಮುಂದೊಂದಿನ ವಿಧಾನಸೌಧದಲ್ಲೂ ನಾವು ಕೂಗ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ಸವಾಲ್ ಆಗ್ತಾ ಇದ್ದೇನೆ. ನಿಮ್ಮ ತಾಕತ್ತಿದ್ರೆ ವಿಧಾನಸೌಧ ಅಲ್ಲ, ಅಲ್ಲಿ ಕಂಪೌಂಡ್ ಎದುರುಗಡೆ ಅಲ್ಲಿ ಯಾವುದೇ ಇದರಲ್ಲಿ ನೀವು ತಾಕತ್ತಿದ್ರೆ ಕೂಗಿ ನೋಡೋಣ. ನಿಮ್ಮನ್ನ ಅಲ್ಲೇ ಯಾವ ರೀತಿ ಏನು ನಿಮ್ಗೆ ಮಾಡ್ಬೇಕು ಅಂತ ಅನ್ನುವಂತದ್ದು ನಮ್ಮ ಹಿಂದೂ ಸಮಾಜ ನಿಮ್ಗೆ ಉತ್ತರ ಕೊಡತ್ತೆ. ಈ ರೀತಿಯ ಉದ್ಧಟತನದ ಮಾತನಾಡುವಂತದ್ದನ್ನ ಬಾಯಿ ಮುಚ್ಕೊಂಡು ನಿಲ್ಲಿಸ್ಬೇಕು ಅಂತ ಅನ್ನುವಂತದ್ದು ಹೇಳ್ತೀನಿ. ಇದು ಒಂದು. ಇನ್ನು ಎರಡನೇದು, ಅಲ್ಲಿ ಅವಕಾಶ ಕೊಟ್ರು ಅಂತ
ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ ಅವನನ್ನು ಒದ್ದು ಒಳಗಡೆ ಹಾಕಲಿಲ್ಲ. DC ಕಚೇರಿ ಎದುರುಗಡೆಗೆ ಅಜಾನ್ ಕೂಗೋದು ಅಂತಂದ್ರೆ ಏನಂತ ತಿಳ್ಕೊಂಡಿದಾರ ಅವ್ರು? ಏನ್ ಮಸೀದಿನ ಅದು? ನೀವು ಪ್ರತಿಭಟನೆ ಮಾಡಿ. ಇನ್ನು ಈಶ್ವರಪ್ಪ ಅವ್ರು ತಪ್ಪೇನ್ ಹೇಳಿದ್ದಾರೆ? ಈಶ್ವರಪ್ಪ ಅವ್ರು ಹೇಳಿದ್ ಸರಿಯಾಗಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಸುಪ್ರೀಂ ಕೋರ್ಟ್ ನೀವು ಪಾಲಿಸ್ತಾ ಇಲ್ಲ, ಮುಸ್ಲಿಮರು ಪಾಲಿಸ್ತಾ ಇಲ್ಲ. ಇನ್ನು ಶಾಲಾ ಕಾಲೇಜ್ಗಳಿಗೆ ಸೈಲೆಂಟ್ ಝೋನ್ ಇರುವಂತದ್ದು, ಆ ಝೋನ್ಗಳಲ್ಲಿ ಇನ್ನೂ ಎಷ್ಟು ಕಿರಿಕಿರಿ ಆಗತ್ತೆ. ನೀವು ಪ್ರಾರ್ಥನೆಗೆ ನಮ್ಮ ವಿರೋಧ ಇಲ್ಲ, ಸರಿ, ನೀವು ಈಶ್ವರಪ್ಪ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀರಾ. ಸರಿ ಪ್ರಮೋದ್ ಮುತಾಲಿಕ್ ಅವರೇ, ಒಂದ್ ಹೆಜ್ಜೆ ಮುಂದೆ ಹೋಗಿ, ಈಗ ಆಜಾನ್ ಕೂಗಿದಾರಲ್ಲ ಅವ್ರು ಹೇಳಿರೋದು ಮುಸಲ್ಮಾನರನ್ನ ನಾಮಾರ್ದ್ರು ಅಂತ ನೀವು ಅಂದ್ಕೊಂಡಿದ್ದೀರಾ? ಕೈಲಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ಈ ತರದೆಲ್ಲ ಪ್ರಚೋದನೆ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಲ್ಲ, ನಾವು ಸುಮ್ನೆ ಕುತ್ಕೋತೀವಾ ಅಂತ ಕೇಳಿದ್ದಾರೆ. ಅಲ್ಲ, ನಾನು ಅದನ್ನ ಹೇಳೋದು, ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಇನ್ನು 20 ವರ್ಷ ಆದ್ರೂ ಕೂಡ ಇನ್ನೂ ಈ ಆಡಳಿತ ವರ್ಗ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ಜಾರಿಗೆ ತರುವಂತದ್ದು ಒಂದು ಧೈರ್ಯ ತೋರಿಸ್ತಾ ಇಲ್ಲ. ಅದು ಬಿಟ್ಟು ಇವತ್ತು ಅದನ್ನ ಆಗದೆ ಇರೋದನ್ನೇ ಇವತ್ತು ಸೊಕ್ಕಿನ ಮಾತು ಏನ್ ಬರ್ತಾ ಇದೆಯಲ್ಲ, ಅದು ಇವತ್ತು ಇವರ ಆಚರಣೆ ಇವತ್ತು ಅದು ಆಡಳಿತಕ್ಕೆ ತರದೇ ಇರೋದನ್ನೇ ಈ ರೀತಿ ಇವತ್ತು ಸೊಕ್ಕಿನ ಮಾತು ಬರ್ತಾ ಇದೆ. DC ಕಚೇರಿ ಎದುರುಗಡೆಗೆ ಮುಂದಿನ ದಿನಗಳಲ್ಲಿ, ವಿಧಾನಸೌಧದಲ್ಲಿ ಮುಂದಿನ ದಿನಗಳಲ್ಲಿ, ಪಾರ್ಲಿಮೆಂಟ್ ನಲ್ಲೂ ಮಾಡ್ತಾರೆ ಅಂತನ್ನುವಂತದ್ದು ಮಾತನಾಡ್ತಾರೆ ಇವರು. ಒಂದಿಷ್ಟು ಸಂಘಟನೆಗಳ ಹೆಸರು, ಈಗ ಈ ಮೌಸಿನ್ ಅನ್ನೋ ವ್ಯಕ್ತಿ ಏನು ಆಜಾನ್ ಕೂಗಿದಾನಲ್ಲ, ಆತ ಹಿಂದೆ PFI ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದ, ಬ್ಯಾನ್ ಆಗ್ತಾ ಇದ್ದಂತೆ SDPI ಅಲ್ಲಿ ಈಗ ಆಕ್ಟಿವ್ ಆಗಿದ್ದಾನ ಆತ. ಈಗ ನಾನ್ ಹೇಳುದು, ಅವನು PFI ದಲ್ಲಿ ಇದ್ದಂತ ಸಮಯದಲ್ಲೇ ಅವನನ್ನು ಬಂಧಿಸಬೇಕಾಗಿತ್ತು. ಅಂದ್ರೆ ಅವನನ್ನು ಮುಕ್ತ ಮಾಡಿದ್ದನೇ ತಪ್ಪು ಒಂದು. ಇನ್ನು ಅಲ್ಲಿ ಇಮಿಡಿಯೇಟ್ ಅವನನ್ನು ಬಂಧಿಸಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು. ಒಂದು ಈ ಇದರದ್ದೇನು ಸುಪ್ರೀಂ ಕೋರ್ಟಿನ ಆಜ್ಞೆಯ ಉಲ್ಲಂಘನೆಯನ್ನು ಕೂಡ ಕಂಟೆಂಪ್ಟ್ ಹಾಕ್ಬೇಕು ಅವನ ಮೇಲೆ.